ಮೊನ್ನೆ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಆಯಿತು. ಇವಾಗ ತರಕಾರಿ ಮೇಲೂ ಕೂಡ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ ಅಂತಾನೆ ಹೇಳ್ಬೋದು. ಸ್ಟೇಟ್ ಟ್ಯಾಕ್ಸ್ ತೆಗೆದ್ಬಿಡ್ಲಿ ಬೇಡ, ನಾವು ಒಳ್ಳೆ ಸರ್ಕಾರ, ಜನಕ್ಕೆ ಒಳ್ಳೇದ್ ಮಾಡಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದಿದೀವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೀವಿ, ಒಂದು 10 ಜನಕ್ಕೆ ಕೊಟ್ಟು 90 ಜನಕ್ಕೆ ನಾಮ ಹಾಕ್ಬಿಟ್ಟು ಈ ಗೌರ್ಮೆಂಟ್ ಬರ್ಲಿ, ನನ್ ಗೌರ್ಮೆಂಟ್ ಬರ್ಲಿ, ನಿಮ್ ಗೌರ್ಮೆಂಟ್ ಬರ್ಲಿ, ಇವ್ರ ಗೌರ್ಮೆಂಟ್ ಬರ್ಲಿ, ಯಾರೇ ಗೌರ್ಮೆಂಟ್ ಬಂದ್ರು ತರಕಾರಿ ಏಪ್ರಿಲ್ ಇಂದ ಜೂನ್ ವರೆಗೂ ಹೀಗೆ ಇದೆ. ತರಕಾರಿಯಲ್ಲಿ ₹1 ಇವತ್ತು ಬೆಳಿಗ್ಗೆ ₹50 ಇರುತ್ತೆ ಸರ್, ರಾತ್ರಿ ಹೋಗುವಾಗ ಅದು ₹10 ಮಾಡ್ತಾರೆ. ತರಕಾರಿಗೆ ಬ್ಯಾಗ್ ಇಟ್ಕೊಂಡು ಹೋದಾಗ ₹500 ತೊಗೊಂಡೋದ್ರು ಸಾಲ. ಆ ಥರದ ಪರಿಸ್ಥಿತಿ ಹೊಂದಿದೆ. ₹500 ಬರೀ ತರಕಾರಿಗೆ ಒಂದು ವಾರಕ್ಕೆ, ಮಿಕ್ಕಿದ್ದಕ್ಕೆಲ್ಲ ಏನಾಗುತ್ತೆ. ಮೊನ್ನೆ ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಆಯಿತು. ಇವಾಗ ತರಕಾರಿ ಮೇಲೂ ಕೂಡ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಜನಸಾಮಾನ್ಯರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ತರಕಾರಿ ಬೆಲೆಗೆ ಬಂದಿದ್ದಾರೆ, ಇವರೇನು ಜನಸಾಮಾನ್ಯರ ತಲೆ ಮೇಲೆ ಚಪ್ಪಡಿ ಕಲ್ಲು ಹೊಲಿತಿದ್ದಾರೆ ಹೇಗೆ ಕಾಂಗ್ರೆಸ್ ಸರ್ಕಾರದವರು ಅಂತೇನು? ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರ, ಆ ಸರ್ಕಾರ ಅಂತ ಏನು ಹೇಳೋದಲ್ಲ. ಇವಾಗ ಸರ್ಕಾರ ಅವ್ರಿಗೆ ಏನು ಅನುಕೂಲ ಇದೆ ಅದನ್ನು ಮಾಡ್ಕೋತಾ ಇದ್ದಾರೆ. ಸೊ ನಾವೇನು ಹೇಳೋದು ಹೇಳ್ತಿದ್ದೀವಿ, ಇವಾಗ ನಾವು ನಿರೀಕ್ಷೆ ಪಟ್ಟಿದ್ದು, ನಾವು ಆಸೆ ಪಟ್ಟಿರೋದು ಒಂಥರ ಇವಾಗ ಸರ್ಕಾರ ಬಂದಿದೆ. ಸೊ ಇವಾಗ ಅದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ನಡ್ಸೋಕ್ಕಾಗಿಲ್ಲ ಅಂತಂದರೆ ಮುಚ್ಚೋಗ್ರಿ, ಯಾಕೆ ಬೇಕದು ಎಲ್ಲ 5 ಗ್ಯಾರಂಟಿಗಳೆಲ್ಲ, ಸುಮ್ಮನೆ ಜನಸಾಮಾನ್ಯರ ಮೇಲೆ ಚಪ್ಪಡಿ ಕಲ್ಲು ಯಾಕೆ ಹೊಡಿತಾ ಇದ್ದೀರಿ ಅಂತಿದ್ದಾರೆ. ಈ ಬಗ್ಗೆ ನಿಮ್ಮ ಅವ್ರವ್ರ ಸರ್ಕಾರದಲ್ಲಿ ಅವ್ರವ್ರದ್ದು ಏನಿರುತ್ತೆ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ಅವ್ರ ಗ್ಯಾರಂಟಿ ಏನಿರುತ್ತೆ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ನಾವು ಅದ್ರ ಬಗ್ಗೆ ಅಪೇಕ್ಷಿಸಬಾರ್ದು. ಸೊ ಸರ್ಕಾರ ಅಂತಂತಂದರೆ ಅವ್ರಿಗೆ ಏನು ಅನುಕೂಲ ಇರುತ್ತೆ ಅದನ್ನು ಅವ್ರು ಮಾಡೇ ಕೊಡ್ತಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸೋದಾದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಇಷ್ಟು ಬೆಲೆ ₹4 ಏರಿಸಿ ಮತ್ತೆ ಇಲ್ಲ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಪೆಟ್ರೋಲ್ ದರ ಅಂತಿದ್ದಾರೆ. ಈ ಬಗ್ಗೆ ಏನಂತೀವಿ? ಖಂಡಿತ ಇಲ್ಲ, ನಮ್ಮ ಹತ್ರನೇ ಜಾಸ್ತಿ ಇರೋದು, ನಮ್ಮ ಪೆಟ್ರೋಲ್ ರೇಟೇ ಜಾಸ್ತಿ ಇರೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈಗ ನಮ್ಮದು ಮಾತ್ರ ಪೆಟ್ರೋಲ್ ಜಾಸ್ತಿ ನಮ್ಮದೇ ಇರೋದು, ನಮ್ಮ ರಾಜ್ಯದಲ್ಲೇ ಪೆಟ್ರೋಲ್ ಜಾಸ್ತಿ ಇರೋದು. ಬಟ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರಲ್ಲ, 4 ಸಮರ್ಥನೆಗಳು ಹೇಳ್ಕೊಂಡ್ರು. ಇಲ್ಲ ಕೇಂದ್ರದಲ್ಲಿ ಕಡಿಮೆ ಆದರೆ ಆಟೋಮೆಟಿಕ್ ಆಗಲಿ ನಮ್ಮ ಸೆಂಟ್ರಲ್ ಇದು ಸ್ಟೇಟಲ್ಲೂ ಕಡಿಮೆ ಆಗುತ್ತೆ ತೆರಿಗೆ ಅಂತಿದ್ದಾರೆ. ಖಂಡಿತ ಇಲ್ಲ ಸರ್. ಇವರ ಏನು ಸರ್ಕಾರ ಇದೆ, ಇವರಲ್ಲಿ ಇವರ ಅನುಕೂಲಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಹೇಗೆ ಸರ್ ಇವರು ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಏನಾದರೂ ಈ ರೀತಿ ತೆರಿಗೆ ಹೆಚ್ಚಳ ಮಾಡ್ತಿದ್ದಾರೆ? ಅಯ್ಯೋ, ಅದನ್ನಂತೂ ನಾವು ಹೇಳೋಕ್ಕೂ ಹೋಗಲ್ಲ, ಕೇಳೋಕ್ಕೂ ಹೋಗಲ್ಲ. ಇವ್ರ ಅನುಕೂಲ ಹೆಂಗಿರುತ್ತೆ ಅವ್ರ ಪರವಾಗಿ ಅವ್ರು ಮಾಡ್ಕೋತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿ ಗ್ಯಾರಂಟಿ ಕೊಡ್ತಾ ಇಲ್ಲ, ಯಾವುದೇ ರೀತಿ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಸಿಂಪಲ್. ಗ್ಯಾರಂಟಿಗಳಿಂದ ನಿಮ್ಗೇನು ಹೆಲ್ಪ್ ಆಗಿಲ್ಲ ಅಂತ? ಏನೂ ಆಗಿಲ್ಲ, ಖಂಡಿತ ಆಗಿಲ್ಲ ಸರ್. ಪೆಟ್ರೋಲ್ ಡೀಸೆಲ್ ಆಯಿತು, ಈಗ ತರಕಾರಿ ಬೆಲೆ ಕೂಡ ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಇವರೇನು ಜನಸಾಮಾನ್ಯರನ್ನ ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಇವರು? ಎಲ್ಲರನ್ನೂ ಸಾಯಿಸ್ಬಿಟ್ಟು ಒಂದೇ ಸರಿ ಇವ್ರು ನಿಮ್ಮದಾಗಿರೋಕೆ ಹೊರಟಿದ್ದಾರೆ ಸರ್. ಯಾವುದೇ ತರಕಾರಿ ತಗೊಳ್ಳಿ, ಇಷ್ಟು ವರ್ಷ ನಮ್ಮ ಸರ್ವೀಸಲ್ಲಿ ಮೂಲಂಗಿ ಕೆಲವೊಂದು ತರಕಾರಿಗಳು ₹25 kg ದಾಟಿದ್ದಿಲ್ಲ. ಈಗ ₹90, ₹100 ಕಡಿಮೆ ಯಾವ ತರಕಾರಿನೂ ಇಲ್ಲ. BJP ಸರ್ಕಾರದ ಮೇಲೆ ಪೆಟ್ರೋಲು ಡೀಸೆಲ್ ಅಂತ ಕೂಗಾಡ್ತಾಯಿದ್ರು. ಈಗ ಇವ್ರೇನು ಮಾಡಿದ್ದು? ಈಗ ಇವರು ಅದೇ ಮಾಡಿದ್ದು. BJP ಸರ್ಕಾರದ ಮೇಲೆ ಕೂಗಾಡೋರು ಇವ್ರು ಕಮ್ಮಿ ಮಾಡಬೇಕಿತ್ತು. ಅವಾಗೆಲ್ಲ ಸ್ಟ್ರೈಕ್ ಮಾಡ್ತಿದ್ರಲ್ವ, ಎಲ್ಲ ಜಾಸ್ತಿ ಮಾಡಿದ್ದಾರೆ ಮೋದಿಯವರು ಅಂತ. ಇವ್ರು ಕಡಿಮೆ ಮಾಡಬೇಕಿತ್ತು, ₹50 ಕೊಡಬೇಕಿತ್ತು ಪೆಟ್ರೋಲು ಡೀಸೆಲ್ನ. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸೆಂಟ್ರಲಲ್ಲಿ ಕಡಿಮೆ ಮಾಡ್ಕೊಳ್ಳಿ, ತಾನೇ ಅದು ಕಡಿಮೆ ಆಗುತ್ತೆ ಸ್ಟೇಟಲ್ಲೂ ಕೂಡ ಅಂತಿದ್ದಾರೆ. ಸರ್, GSTಗೆ ಅಂಡರ್ಗೆ ಕೊಡೋಕ್ಕೆ ಪರ್ಮಿಷನ್ ಕೊಡಲಿ ಎಲ್ಲ ಸ್ಟೇಟ್ ಅವರು. ಮೋದಿಯವರು ₹50ಗೆ ಪೆಟ್ರೋಲ್ ಕೊಡ್ತಾರೆ, ಅದಕ್ಕೆ ಇವರು ಟ್ಯಾಕ್ಸ್ ಹೋಗುತ್ತಲ್ಲ ಅಂತ ಇವ್ರು ಯಾರು ಕೊಡೋಕ್ಕೆ ತಯಾರಿಲ್ಲ. GST ಲೆವೆಲ್ ಅಂಡರಿಗೆ ಬಂದರೆ ಎಲ್ಲ ಇದನ್ನು ತಾನಾಗೆ ಕಡಿಮೆ ಆಗುತ್ತೆ. ಅದಕ್ಕೆ ಬರೋಕ್ಕೆ ಇವರು ಬಿಡ್ತಾ ಇಲ್ವಲ್ಲ, ಯಾವ ಸ್ಟೇಟ್ ಅವರು ಒಪ್ತಾ ಇಲ್ವಲ್ಲ. ನಮ್ಮ ಕರ್ನಾಟಕನೇ ಅಂತಲ್ಲ, ಯಾವ ಸ್ಟೇಟ್ ಅವರು ಒಪ್ತಾ ಇಲ್ಲ ಇವ್ರು ಟ್ಯಾಕ್ಸ್ ಹೋಗುತ್ತೆ ಅಂತ. ಮತ್ತು ಸೆಂಟ್ರಲ್ಗೆ ಯಾಕೆ ಹೇಳ್ತಾರೆ ಇವರು? ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ 4 ಸಮರ್ಥನೆಗಳು ಮಾಡ್ಕೊಂಡ್ರು ಮೊನ್ನೆ. ಇದು ಕೇಂದ್ರನೇ ಸರಿಗಿಲ್ಲ. ಅನಂತರ ಇನ್ನೊಂದು ನಮ್ಮ ದಕ್ಷಿಣ ರಾಜ್ಯಗಳನ್ನ ನೋಡೋದಾದ್ರೆ ಕರ್ನಾಟಕದಲ್ಲೇ ಕಡಿಮೆ ಇದೆ ಪೆಟ್ರೋಲ್ ಅಂತಿದ್ದಾರೆ. ಸರ್, ಕಡಿಮೆ ಇರ್ಬೋದು ಸರ್, ಇವ್ರು ಇನ್ನೂ ಕಡಿಮೆ ಮಾಡ್ಬೋದಲ್ಲ ಮನ್ಸು ಮಾಡಿದ್ರೆ. ಇವರು ಜನಕ್ಕೆ ಒಳ್ಳೇದು ಮಾಡೋ ಸರ್ಕಾರ ಆಗಿದ್ರೆ ಇವರು ಸ್ಟೇಟ್ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಳ್ಳಿ, ಸ್ಟೇಟ್ ಟ್ಯಾಕ್ಸ್ ತೆಗೆದುಬಿಡ್ಲಿ ಬೇಡ, ನಾವು ಒಳ್ಳೆ ಸರ್ಕಾರ, ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ಒಂದು 10 ಜನಕ್ಕೆ ಕೊಟ್ಟು 90 ಜನಕ್ಕೆ ನಾಮ ಹಾಕ್ಬಿಟ್ಟು ಇಲ್ಲಿ 2,000 ಕೊಟ್ಟಲ್ಲಿ 5,000 ಕಿತ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಇವರು ಮಾಡಲಿ ಅದನ್ನು. ಸರ್, ಬಟ್ ಈ 5 ಗ್ಯಾರಂಟಿಗಳ ಸಲುವಾಗಿ ಏನಾದರೂ ಇವರು ಈ ಟ್ಯಾಕ್ಸ್ಗಳನ್ನ ಹೆಚ್ಚಳ ಮಾಡೋದು ಅದನ್ನ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಇದ್ರೂ ಇರ್ಬೋದು ಸರ್, ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲಿಂದ ಅವ್ರ ಮನೆಯಿಂದ ಏನು ತಂದು ಹಾಕಲ್ಲ, ಜನರ ದುಡ್ಡೇ ಜನರಿಗೆ ತೆಗೆದು ಕೊಡಬೇಕು. ಅವರು ಫ್ರೀಯಾಗಿ ಕೊಡೋಕೆ ಏನು ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಇವ್ರ ಹತ್ರ.
ಇಲ್ಲಿಂದ ತೊಗೊಂಡೇ ಅಲ್ಲಿ ಕೊಡ್ತಾ ಇರೋದು. ಪ್ರತಿಯೊಂದು ಜಾಸ್ತಿ ಮಾಡಿದ್ರು. ಲ್ಯಾಂಡ್ ಟ್ಯಾಕ್ಸು, ರಿಜಿಸ್ಟ್ರೇಷನ್ ಟ್ಯಾಕ್ಸು ಎಲ್ಲ ಜಾಸ್ತಿ ಮಾಡಿದ್ರು. ಇವ್ರು ಅಧಿಕಾರಕ್ಕೆ ಬಂದಮೇಲೆ ಎಲ್ಲ ಜಾಸ್ತಿ ಮಾಡಿದ್ಮೇಲೆ ಇವ್ರು ಬಂದೇನು ಪ್ರಯೋಜನ? BJP ಸರ್ಕಾರ ಇದ್ದಾಗ ನಾರ್ಮಲಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಪೆಟ್ರೋಲ್ ಡೀಸೆಲ್ ಅದು ಒಂದು 90 ರೂಪಾಯಿ 100 ರೂಪಾಯಿ ರೇಂಜಲ್ಲಿ ಇತ್ತು. ಬಟ್ ಜನನೇ ಆರಿಸ್ತಂದ್ರಲ್ಲ ಸರ್ ಈಗ. ಅದೇ ಇವರು ಆಶ್ವಾಸನೆಗಳು ಕೊಟ್ಟರಲ್ಲ ಸರ್. ಗೃಹಲಕ್ಷ್ಮಿ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ಅಕ್ಕಿ ದುಡ್ಡು ಇವತ್ತವರೆಗೂ 1 ರೂಪಾಯಿ ಯಾರಿಗೂ ಬಂದೇ ಇಲ್ಲ. ಗೃಹಲಕ್ಷ್ಮಿದು ಬಂದಿಲ್ಲ. ಕರೆಂಟ್ ಬಿಲ್ಲು 1200 ರೂಪಾಯಿ ಬರ್ತಾಯಿತ್ತು, ಈಗ 2500 ಬರ್ತಾ ಇದೆ. ಯಾರು ಕೊಡ್ತಾರೆ ಅದೆಲ್ಲ? ನಮಗೆ ದುಡ್ಡಿರೋರು ಕಟ್ತಾರೆ. ತೀರಾ ಕೆಳಗಡೆ ವರ್ಗದವರು ಅವ್ರಿಗೆ ಅದೆಲ್ಲ ಚಿಂತೆ ಇಲ್ಲ. ಮಿಡಲ್ ಕ್ಲಾಸವ್ರು ನಾವು ಎಲ್ಲಿ ಹೋಗಬೇಕು? ಎಲ್ಲಿಂದ ತಂದು ಕಟ್ಟಬೇಕು? ಬರೀ ಕರೆಂಟ್ ಬಿಲ್ಲೇ ತಿಂಗ್ಳಿಗೆ 1500 ಹೆಚ್ಚುವರಿ ಹೊರೆ ಆದರೆ ಎಲ್ಲಿಂದ ದುಡಿಬೇಕು ನಾವು? ಸಂಪಾದನೆ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಇಲ್ಲಿಂದ ಕಿತ್ತು ಇಲ್ಲೇ ಹಾಕ್ತಾ ಇದ್ದಾರೆ, ಅಲ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇನ್ನು ಮುಂದಕ್ಕೆ ಇವ್ರ ಕೈಲಿ ನಡ್ಸೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಇನ್ನೊಂದು 5 ವರ್ಷ ಇವರೇ ಸರ್ಕಾರ ನಡೆಸೋದಲ್ಲ ಅಂತ ನಡೆಸಿದ್ರೆ ಎಲ್ಲ ಮರಕ್ಕೆ ನೇಣು ಹಾಕೋಬೇಕು ರೋಡಲ್ಲಿ ಜನ. ಶ್ರೀಲಂಕಾ, ಪಾಕಿಸ್ತಾನ, ಬೆಂಗಳೂರು ಆಗೋಗುತ್ತೆ. ಈಗ ಮತ್ತೆ ತರಕಾರಿ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ. ಈ ಬಗ್ಗೆ ಇವರು ಜನಸಾಮಾನ್ಯರ ತಲೆ ಮೇಲೆ ಏನಾದ್ರು ಚಪ್ಪಡಿ ಕಲ್ಲು ಹೇಳೋಕೆ ನಿಂತಿದ್ದಾರೆ ಹೇಗೆ ಅಂತ? ಅದು ಖಂಡಿತ ಹೌದು ಸರ್. ಯಾಕೆಂದರೆ ಸಾಮಾನ್ಯ ಜನ ಬದುಕೋದೇ ಕಷ್ಟ ಆಗಿದೆ ಈಗಿನ ಕಾಲದಲ್ಲಿ. ಸಂಪಾದನೆ ಡೌನ್ ಆಗ್ತಾಯಿದೆ, ಖರ್ಚು ವಿಪರೀತ ಆಗ್ತಾಯಿದೆ. ದಿನಬಳಕೆ ಅಗತ್ಯ ವಸ್ತುಗಳಿರ್ಬೋದು, ಪ್ರತಿಯೊಂದು ತರಕಾರಿ, ಪೆಟ್ರೋಲು, ಪ್ರತಿಯೊಂದೂ ನಮ್ಮ ಇದ್ರ ಮೇಲೇ ಎಳಿತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಇದರಿಂದ. ಸರ್, ಇವರು ಏನು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಏನಾದರೂ ಈ ರೀತಿ ತೆರಿಗೆ ಹಣವನ್ನು ಹೆಚ್ಚಳ ಮಾಡ್ತಿದ್ದಾರೆ ಹೇಗೆ ಅಂತ? ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ ಅದೇ ಇರ್ಬೋದು ಸರ್. ಯಾಕೆಂದರೆ ಹೊಂದಿಸ್ಬೇಕಲ್ವ ಅವರು. ಇಲ್ಲಿ ಫ್ರೀ ಕೊಡ್ತೀನಿ ಅಂತೇಳಿ ಎಡಗೈಲಿ ಕಿತ್ಕೊಂಡು ಬಲಗೈಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಬಟ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಿಮಗೆ ನಡ್ಸೋಕ್ಕಾಗಲಿಲ್ಲ ಅಂದ್ರೆ 5 ಗ್ಯಾರಂಟಿಗಳನ್ನ ಕಿತ್ತೋಗೋದು ಯಾವುದಕ್ಕೆ ತೆರಿಗೆ ಹೆಚ್ಚಳ ಎಲ್ಲ ಮಾಡಿ ಜನಸಾಮಾನ್ಯರನ್ನ ಅಯ್ಯೋ ಅನಿಸ್ತಾ ಇದ್ದೀರಿ ಅಂತಿದ್ದಾರೆ. ಅದು ಒಂಥರ ಒಳ್ಳೇದೇ ಬಾಟ. ಆದರೆ ಇವರು ಅದನ್ನು ನಂಬ್ಕೊಂಡೆ ಜನ ಓಟ್ ಹಾಕಿದ್ದಾರೆ. ಜನ ದಂಗೆ ಎದ್ದು ಬಿಡ್ತಾರೆ ಆಮೇಲೆ. ಯಾಕೆಂದರೆ 5 ವರ್ಷ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ, ಅದು ಕೊಡಲೇಬೇಕು ಅವರು. ಇಲ್ಲಾಂದರೆ ವಚನ ಭ್ರಷ್ಟರಾಗ್ತಾರೆ ಅವರು. ಕೊಡಲೇಬೇಕಾಗುತ್ತೆ. ಅವರು 5 ವರ್ಷ ಇರೋವರೆಗೂ ಕೊಡಲೇಬೇಕು. ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಕಡಿಮೆ ಇದೆ ಅಂತಿದ್ದಾರೆ. ಬಟ್ BJP ಆಡಳಿತಾರೂಢ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಕಡಿಮೆನೇ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಅಂತೀರಾ ಹೇಗೆ ಅಂತ? ಬೇರೆ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ ನನಗೆ. ಬಟ್ ಇಲ್ಲಿದ್ದು ನಮ್ಮದು ನೋಡಬೇಕಲ್ವಾ, ನಮ್ಮ ರಾಜ್ಯದ್ದು. ಬರೀ ಅವ್ರದ್ದೇ ನೋಡ್ಕೊಂಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೆಟ್ರೋಲ್ ಒಂದು ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಬಸ್ಗಳಿರ್ಬೋದು, ಲಾರಿಗಳು, ಪ್ರತಿಯೊಂದು ಎಲ್ಲ ದಿನಚರಿ ವಸ್ತುಗಳು ಎಲ್ಲ ರೈಸ್ ಆಗ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅವರು. ತರಕಾರಿ ರೇಟ್ನಿಂದಾಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ? ಹೌದು ಸರ್, ಖಂಡಿತ ಪ್ರಾಬ್ಲಮ್ ಆಗಿದೆ. ಹೇಗಿದೆ ತರಕಾರಿ ಈಗ? ಈ ಟೊಮೆಟೊನ 100 ರೂಪಾಯಿ ಮೇಲೆ ಆಗೋಗಿದೆ. ಈರುಳ್ಳಿ 50 ರೂಪಾಯಿ ಮೇಲೆ ಆಗೋಗಿದೆ. 25-30 ರೂಪಾಯಿ ಇದ್ದಿದ್ದು ಈರುಳ್ಳಿ 50 ರೂಪಾಯಿ ಇವತ್ತಿನ ದಿವಸ. ಏನು ಮಾಡೋದು ಹೇಳಿ ಜೀವನ? ಹಂಗಾಗಿ ಸ್ವಲ್ಪ ಆ ಕಡೆ ಗಮನ ಕೊಡಬೇಕು ಸರ್ಕಾರ. ಹೌದು, ಖಂಡಿತ ಸರ್. ಅದು ಕೆಳಗಡೆ ಇರೋರು ಹೆಂಗೋ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿನ್ಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೆ. ಐನೂರು ಯೋಚನೆ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಡೀಸೆಲ್ ರೈಟು ಜಾಸ್ತಿ ಆಗಿತ್ತು. ಈಗ ತರಕಾರಿನೂ ರೈಟು ಜಾಸ್ತಿ ಆಗದ. 100, 150, 200 ರೂಪಾಯಿ ಆ ಥರ ಎಲ್ಲ ರೈಟು ಜಾಸ್ತಿನೇ ಮಾಡ್ತಾವ್ರಕ್ಕಪ್ಪ. ಈಗ ಡೀಸೆಲ್ ರೈಟ್ನು ಜಾಸ್ತಿ ಮಾಡ್ತಾವ್ರ, ತರಕಾರಿ ರೈಟ್ನು ಜಾಸ್ತಿ ಮಾಡ್ತಾವ್ರ, ಎಲ್ಲ ರೈಟ್ಗಳನ್ನೂ ಜಾಸ್ತಿ ಮಾಡ್ತಾವ್ರ. ಹೆಂಗೆ ಜೀವನ ಮಾಡೋದು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಈಗ. ಬಟ್ ನಿಮ್ಮ ಸ್ತ್ರೀಗಳಿಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳು ಕೊಡ್ತಾರೆ, 2000 ಹಾಕ್ತಾ ಇದ್ದಾರೆ, ಬಸ್ ಫ್ರೀ ಅಂತ ಹೇಳ್ತಾರ. ಹೋದ್ರ ಅಲ್ಲಿ ಇಲ್ಲಕ್ಕೆ ಇಲ್ಲ, ಬಂದೇ ಇಲ್ಲ ಅಂತ ಹೇಳ್ತಾರ. ಏನಂತ ಹೇಳಮ್ಮಪ್ಪ? ಕ್ರೀಮಿ 2000 ಕೊಡೋದು ಕೊಡ್ತಾವ್ರ. ಈ ತಿಂಗಳಿಂದ ಏನೋ ಗೊತ್ತಿಲ್ಲ. ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಈ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಏನಾದರೂ ಈ ತೆರಿಗೆ ಹೆಚ್ಚಿಸಿದ್ದಾರೆ ಹೆಂಗೆ ಅಂತ? ಏನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲಕ್ಕಪ್ಪ. ಮುಂದಕ್ಕೆ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ಅಷ್ಟೇ. ಏನಂತಂದ್ರೆ ಹೇಳ್ತಾರ, ಮುಂದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ತರಕಾರಿ ಮೇಲೆ ಕಣ್ಣು ಬಿದ್ದಿದೆ ರಾಜ್ಯ ಸರ್ಕಾರದ್ದು. ಈಗಾದರೆ ಜನಸಾಮಾನ್ಯರು ಬದುಕೋದು ಎಷ್ಟು ಕಷ್ಟ ಅಂತ ಒಂದು ವಿಷಯ ಕೇಳಿ. ತರಕಾರಿ ಬೆಲೆ ನಿಮಗೆ ಏಪ್ರಿಲಿಂದ ಜೂನ್ವರೆಗೂ ಮಾತ್ರ. ನಾಡಿದ್ದು ಆಷಾಢ ಬರುತ್ತಲ್ಲ, ಅಮಾವಾಸ್ಯೆ 21ನೇ ತಾರೀಕು. ಆ 21ನೇ ತಾರೀಕು ಆದಮೇಲೆ ತರಕಾರಿ ಬೆಲೆ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ. ಕಾರಣ ಏನು ಅಂದರೆ, ಈಗ ಮದುವೆಗಳಿರುತ್ತೆ, ಎಲ್ಲರೂ ಮದುವೆ ಮಾಡೋದು ಈ ಟೈಮಲ್ಲಿ. ಸಹಜ ಅದು. ಈ ಗೌರ್ಮೆಂಟ್ ಬರಲಿ, ನನ್ನ ಗೌರ್ಮೆಂಟ್ ಬರಲಿ, ನಿಮ್ಮ ಗೌರ್ಮೆಂಟ್ ಬರಲಿ, ಇವ್ರ ಗೌರ್ಮೆಂಟ್ ಬರಲಿ, ಯಾರೇ ಗೌರ್ಮೆಂಟ್ ಬಂದ್ರೂ ತರಕಾರಿ ಏಪ್ರಿಲಿಂದ ಜೂನ್ವರೆಗೂ ಹೀಗೆ ಇರುತ್ತೆ ಸರ್. ಬಟ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಇಲ್ಲ ದಕ್ಷಿಣದ ಕೆಲವೊಂದಿಷ್ಟು ರಾಜ್ಯಗಳನ್ನು ಕಂಪೇರ್ ಮಾಡೋದಾದ್ರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆನೇ ಇದೆ, ನಾವೇನು ಜಾಸ್ತಿ ಮಾಡಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಈಗ ಆಂಧ್ರ, ತೆಲಂಗಾಣ, ಕೇರಳ, ತಮಿಳ್ನಾಡಲ್ಲಿ
ಇಲ್ಲಿ 102 ರೂಪಾಯಿ 90 ಪೈಸಾ ಏನೋ ಇದೆ ಈಗ. ನಾನು ಹಾಕ್ಸಿಲ್ಲ, ಇವತ್ತು ಹಾಕಿಸ್ತೀನಿ, ಗೊತ್ತಾಗುತ್ತೆ. 103 ಆಗುತ್ತೆ ಟೋಟಲ್. 3 ರೂಪಾಯಿ ಜಾಸ್ತಿ ಮಾಡಿದ್ರೆ ಕರೆಕ್ಟು, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಸಹಜ. ಕಾರಣ ಏನು ಅಂದರೆ ಬೇರೆ ಕಂಪೇರ್ ಮಾಡಿದ್ರೆ ಆ ರೇಟ್ಗಿನ ನಮ್ದು ಕಮ್ಮಿ ಇದೆಯಲ್ಲ, ಅವ್ರಿಗಿನ್ನ ಜಾಸ್ತಿ ಆದಾಗ ನಾವು ಮಾತಾಡಬೇಕು, ಜಾಸ್ತಿ ಮಾಡಿಬಿಟ್ಟಯ್ಯ ನೀನು ಅಂತ. ಈಗ 1150 ರೂಪಾಯಿ ಗ್ಯಾಸ್ ಆಗಿತ್ತು. ಇವರು ಮನಮೋಹನ್ ಸಿಂಗ್ ಇದ್ದಾಗ 480 ರೂಪಾಯಿ ಗ್ಯಾಸ್. 1150ಗೂ 480ಕ್ಕೆ ಏನು ಡಿಫ್ರೆನ್ಸು? ಬಟ್ ಇದೆ ಈಗ 805 ರೂಪಾಯಿ ಮಾಡಿದ್ದಾರೆ. ಈಗ ನಾನು ಕೇಳ್ತಾ ಇಲ್ಲ, ಎಲೆಕ್ಷನ್ ಮುಂಚೆ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಬಂತಲ್ಲ, ಅದಕ್ಕೆ 2 ತಿಂಗಳು ಮುಂಚೆ 805 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಮುಂಚೆ 1150 ರೂಪಾಯಿ. ಬಟ್ ಈ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ಇದೇ BJP ಸರ್ಕಾರ ಇದ್ದಾಗ GST ಎಲ್ಲ ಜನರ ತಲೆ ಮೇಲೆ ಹೊರಿಸಿ ನೀವು ಎಲ್ಲ ರೇಟ್ ಹೆಚ್ಚಳ ಮಾಡಿದಿರಿ ಹಾಗೀಗೆಲ್ಲ ಅಂತ ಮಾತಾಡಿದ್ರು. ಬಟ್ ಈಗ ಅವರೇ ಹಾದಿ ಹಿಡಿತಿದಾರಲ್ಲ. ಈಗ GST ತಗೊಳ್ಳೋದು ಏನಕ್ಕೆ? ಆಲ್ ಓವರ್ ಇಂಡಿಯಾ. ನಮ್ಮ ಕರ್ನಾಟಕಕ್ಕೆ ಏನು ಬರ್ತಾ ಇದೆ? ನಮ್ಮ ಹತ್ರ 100 ರೂಪಾಯಿ ತಗೊಂಡು ನಿಮ್ಮ 13 ಪೈಸಾ ಕೊಡ್ತಾ ಇದ್ದೀರಲ್ಲ, ನೀವು 100 ರೂಪಾಯಿ ತಗೋತಾ ಇದ್ದೀರಾ, 1 ರೂಪಾಯಿ ತಗೊಳ್ತಾ ಇದ್ದೀರಾ ಅಂದರೆ 100 ಪೈಸಾ ತಗೊಂಡು 13 ಪೈಸಾ ಮಾತ್ರ ನಮಗೆ ರಿಟರ್ನ್ ಕೊಡ್ತಾ ಇದ್ದೀರಾ. ಯಾಕೆ? ನಾವೇನು ಇಂಪ್ರೂವ್ ಆಗಬಾರ್ವಾ? ನಮ್ಮ ದುಡ್ಡಲ್ಲಿ ತಗೊಂಡು ನೀವು ಗುಜರಾತು, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಕೊಡಬೇಕಾ ನೀವು? ಹೇಳಿ, ಯಾಕೆ ಕೊಡ್ತಾ ಇದ್ದೀರಾ ನೀವು? ಅದನ್ನೇ ಕೇಳೋಕೆ ಹೋಗಿದ್ದು. ಅದಕ್ಕೇ ಈಗ ನೀವು ಬೇಕಾದ್ರೆ ಇದು ಮಾಡ್ಕೊಳ್ಳಿ, ಹಿಸ್ಟ್ರಿನಲ್ಲಿ ಯಾವುದೇ ಗೌರ್ಮೆಂಟ್, ಒಂದು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಕೇಸ್ ಹಾಕಿದ್ದೀರಾ? ಕೇಸ್ ಹಾಕಿ ತಗೊಂಡಿದ್ದಾರೆ ದುಡ್ಡು, ನಮಗೆ ಬರಬೇಕಾಗಿರೋದು ಕೊಡೋ ಬೋಳಿ ಮಗನೇ ಅಂತ. ಬಟ್ ಇವರು ಒಂದು 5 ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಈ ರೀತಿ ತೆರಿಗೆ ಸ್ವಾಮಿ, ಈಗ ಇರಿ, ಈಗ ಬಸ್ಸಲ್ಲಿ ಓಡಾಡೋರು ಯಾರು? ಹೆಣ್ಮಕ್ಳು ಅಂತ ನಾನು ಹೆಣ್ಮಕ್ಳ ಬಗ್ಗೆ ಹೇಳ್ತಿಲ್ಲ. ಬಸ್ಸಲ್ಲಿ ಓಡಾಡೋ ಯಾರು? ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸ್, ಡೌನರ್ ಮಿಡ್ಲ್ ಕ್ಲಾಸ್, ಇವರೇ ತಾನೆ. ಈಗ ನಾನು ಕೋಟಿಗಟ್ಟಲೆ ಇದೆ, ನಾನು ಕಾರಲ್ಲಿ ಓಡಾಡ್ತಾನೆ ನನ್ನ ಹೆಂಡತಿ. ನನ್ನ ಮಗಳು ಅದೇನು ಹೇಳ್ದಲ್ಲ ಅವನು ದರ್ಶನ್, ಲುಂಬೋರ್ಗಿನಿ ಉರುಸ್ ಅಂತ, ಅದರಲ್ಲಿ ಓಡಾಡ್ತಾರೆ. ಆ ಬಸ್ಸಲ್ಲಿ ಓಡಾಡೋರು ಯಾರು? ಬಡವರಿಗೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಮಾಡಿ, ನೀವು ಮಾಡಿರಿ, ಯಾರು ಬೇಡ ಅಂತಾರೆ? ಸರ್ಕಾರದ ಕಣ್ಣು ತರಕಾರಿ ಬೆಲೆ ಮೇಲೆ ಬಂದಿದೆ. ಹಾಗಾದ್ರೆ ಇವರು ಜನಸಾಮಾನ್ಯರ ಮೇಲೆ ಎಷ್ಟು ಹೊರೆ ಹಾಕ್ತಾ ಇದ್ದಾರೆ ಅಂತ? ಭಾಳ ಕಷ್ಟ ಸರ್ ಇದು. ಜನ ರೊಚ್ಚಿಗೆಳ್ತಾ ಇದ್ದಾರೆ, ಭಾಳ ಕಷ್ಟ ಇದೆ. ಇವು ಸಣ್ಣ ಪುಟ್ಟ ವ್ಯಾಪಾರದವರು ವೆಹಿಕಲಲ್ಲಿ ಓಡಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೇನು ಕೇಳಿ, ಈಗ ಇವರು ಕಾಂಗ್ರೆಸ್ ಸರ್ಕಾರದವರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ, ಆ 5 ಗ್ಯಾರಂಟಿಗಳ ಸಲುವಾಗಿ ಏನಾದರೂ ಈ ಟ್ಯಾಕ್ಸ್ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಅದು ನನಗೆ ಗೊತ್ತಾಗೋದಿಲ್ಲ ಸರ್, ಹೇಳೋಕ್ಕಾಗೋದಿಲ್ಲ ಅದೇನು ಅಂತಾನೆ. ರಾಜಕೀಯ ಸ್ವಲ್ಪ ಕಡಿಮೆ ನಾವು. ಕೊಡಬೇಕಲ್ಲ ಅವರು, ನಮ್ಗೆ ಇಸ್ಕೊಂಡೇ ನಮಗೆ ಕೊಡಬೇಕು. ಹೌದು ಹೌದು ಹೌದು. ಆ ಒಂದು ನಿಟ್ಟಿನಲ್ಲಿ ಏನಾದರೂ ಈ ತೆರಿಗೆ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಮಾಡ್ಬೋದು, ಕಷ್ಟ, ಹೇಳೋಕ್ಕೆ ಆಗೋದಿಲ್ಲ ಅದನ್ನ. ಬೇರೆ ಹೋಟ್ಲಿಗೆ ಕೇಳ್ತಾ ಇಲ್ವಾ ನೀವು? ಹೋಟ್ಲಿಗೆ ಕೇಳ್ತಾ ಇಲ್ಲ, ರಾಜಕೀಯ. ತರಕಾರಿ ಬೆಲೆ ಜಾಸ್ತಿ ಆಗಿರೋದಕ್ಕೆ ಹೋಟ್ಲಿಗೆ ಪ್ರಾಬ್ಲಮ್ ಅಲ್ಲ. ಹೌದು, ಆದ್ರೂ ಬರ್ತಾ ಇದ್ದಾರೆ ಜನ. ತಿನ್ನಲೇಬೇಕು ಅಂದರೆ ಬರ್ತಾ ಇರ್ತಾರೆ, ಎಷ್ಟೇ ಆಗಲಿ. ಏನಿಲ್ಲ, ಅವ್ರಿಗೆ ತಿನ್ನಲೇಬೇಕು ಅನ್ಸೋರು ಬಂದು ಎಷ್ಟಾರಾಗಲಿ ಬಂದು ತಿನ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಡೀಸೆಲ್ ಬೆಲೆ ಏರಿಕೆ ಆಯಿತು, ಈಗ ತರಕಾರಿ ಬೆಲೆ ಏರಿಕೆ ಅಂತಿದ್ದಾರೆ. ಏನು ಇವರು ಜನಸಾಮಾನ್ಯರ ಮೇಲೆ ಯಾಕೆ ಇಷ್ಟು ಚಪ್ಪಡಿ ಕಲ್ಲು ಎಳಿತಿದ್ದಾರೆ ಅಂತ? ಒಂಥರ ಹಗಲು ದರೋಡೆ ಬರ್ತಾ ಇದ್ದಾರೆ. ಹಗಲು ದರೋಡೆ ಅನ್ನೋಕ್ಕಿಂತ ಇವರು ತಮ್ಮ ಗ್ಯಾರಂಟಿಗಳಿಗೆ ಏನಾದರೂ ಯೂಸ್ ಮಾಡ್ಕೊಳ್ತಿದ್ದಾರೆ ಹೇಗೆ ಅಂತ? ಖಂಡಿತವಾಗೂ ಮಾಡ್ತಾ ಇದ್ದಾರೆ, ಖಂಡಿತವಾಗೂ ಮಾಡ್ತಾ ಇದ್ದಾರೆ. ಈಗಾಗಲೇ BJP ನಾಯಕರೆಲ್ಲರೂ ಬಂಡೆತ್ತಿ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಂ ಸರ್, ಮಾಡಲಿ. ನಿಮಗೆ ಯಾವ ಈ ಕಾಂಗ್ರೆಸ್ ಪಕ್ಷ ಹೋಗಬೇಕು. ಒಂಥರ ಹಗಲು ದರೋಡೆ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ತೆರಿಗೆ ಹೆಚ್ಚಳ ಮಾಡಿದ್ರು, ಇವಾಗ ಮತ್ತೆ ರಾಜ್ಯ ಸರ್ಕಾರದ ಕಣ್ಣು ತರಕಾರಿ ಮೇಲೆ ಬಿದ್ದಿದೆ. ಹೀಗಾದ್ರೆ ಮತ್ತೆ ಜನಸಾಮಾನ್ಯರಿಗೆ ಎಷ್ಟು ಹೊರೆ, ಮಿಡಲ್ ಕ್ಲಾಸ್ ಜನರಿಗೆ ಎಷ್ಟು ಹೊರೆ ಬೀಳಬಾರ್ದು ಅಂತ? ಹೊರೆ ಬೀಳುತ್ತೆ ಅನ್ನೋದೇನು ಹೇಳೋಕ್ಕಾಗಲ್ಲ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಆಟೋಮೆಟಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ತರಕಾರಿ ಅದು ಇದು ಅಂತ ಬೆಳೆ ಬರುತ್ತೆ ಸರ್. ತರಕಾರಿಯಲ್ಲಿ 1 ರೂಪಾಯಿ ಇವತ್ತು ಬೆಳಿಗ್ಗೆ 50 ರೂಪಾಯಿ ಇರುತ್ತೆ ಸರ್, ರಾತ್ರಿ ಹೋಗುವಾಗ ಅದು 10 ರೂಪಾಯಿಗೆ ಮಾರ್ತಾರೆ. ಅದರಲ್ಲಿ ನಾವು ತರಕಾರಿ ಬೆಳೆಯೋರಿಗೆ ನಾವು ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಒಂದು 5 ರೂಪಾಯಿ ಕೊಟ್ಟರೆ ಏನು ಮೋಸ ಇಲ್ಲ. ಈ ಪೆಟ್ರೋಲ್ ಇದು ಮಾಡಿದ್ರಲ್ಲ, ಇದನ್ನ ನೀವು ಅವಾಯ್ಡ್ ಮಾಡಿದರೆ ಅದು ಆಟೋಮೆಟಿಕ್ ಅವಾಯ್ಡ್ ಆಗ್ತದೆ. ಒಂದು 4 ರೂಪಾಯಿ ಹೆಚ್ಚಳ ಅಷ್ಟೇನು ಹೊರೆ ಆಗಲ್ಲ ಅಂತಾರೆ ಸಿದ್ದರಾಮಯ್ಯನವರು. ಸರ್ ಅದು ಹೊರೆ ಆಗಲ್ಲ ಅಂದರೆ ಅದು ಅವ್ರ ಲೆವೆಲಲ್ಲಿ ಹೊರೆ ಆಗಲ್ಲ ಸರ್. ನಮ್ಮ ಮಿಡಲ್ ಕ್ಲಾಸ್ ಲೆವೆಲ್ಗೆ ಏನು ಹೊರೆ ಆಗುತ್ತೆ ಅದು ಯೋಚನೆ ಮಾಡಬೇಕು. ಇವತ್ತು 3 ರೂಪಾಯಿ 1 ಲೀಟ್ರ್ ಅಂದರೆ ಪರ್ ಡೇ 3 ರೂಪಾಯಿ ಆಗ್ತಾನೆ ಅಂದರೆ 1 ತಿಂಗಳಿಗೆ ಅವ್ನಿಗೆ ಎಷ್ಟಾಗುತ್ತೆ? 90 ರೂಪಾಯಿ. 90 ರೂಪಾಯಿ ಅವ್ನಿಗೆ ಇನ್ಕಮ್ ಬರ್ತದಾ? ಸಂಪಾದನೆ ನೋಡಬೇಕಲ್ಲ. ಸಂಪಾದನೆ ಡೌನ್ ಆದರೆ ಇವತ್ತೆಲ್ಲರೂ ವೆಹಿಕಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ.
ಸೊ ಅವನು ಇವತ್ತು ಯಾವ ಥರ ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಿಮಗೆ ರಾಜ್ಯ ಸರ್ಕಾರದವ್ರಿಗೆ ಈ 5 ಗ್ಯಾರಂಟಿಗಳನ್ನ ನಡ್ಸೋಕ್ಕಾಗಿಲ್ಲ ಅಂದರೆ ಕೈ ಬಿಟ್ಬಿಡಿ, ಅದ್ರ ಬದಲಿಗೆ ತೆರಿಗೆ ಹಣ ಅಂತ ಜನರನ್ನ ವಂಚಿಸಬೇಡಿ ಅಂತಿದ್ದಾರೆ. ಸರ್ ಅದು ಕರೆಕ್ಟ್ ಇದೆ ಸರ್. ಈಗ ನನ್ನ ದುಡ್ಡು ತಗೊಂಡು ನನಗೆ ಕೊಡ್ತಾವ್ರೆ, ನನ್ನ ದುಡ್ಡು ತಗೋತಾರೆ ನಮ್ಮ ಮನೆಯವರು ಕೊಡ್ತಾರೆ, ಇದು ಆಗ್ತಾ ಇರೋದು ಅಷ್ಟೇ. ಇದು ಅದು ಪಬ್ಲಿಕ್ ಅರ್ಥ ಮಾಡ್ಕೋಬೇಕು ಸರ್. ಸರ್ ಇವಾಗ ನಾನೇ ಆಗಲಿ ಏನನ್ನ ಒಂದು ಅಂಗಡಿ ಮಾಡಿದ್ರೆ ಕೆಲಸದವ್ನು ಇಟ್ಕೊಂಡ್ರೆ ಅವ್ನು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತೀನಿ. ಇವ್ರು ಅರ್ಥ ಮಾಡ್ಬೇಕು, ಗೌರ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ ಎಲ್ಲಿಂದ ದುಡ್ಡು ಕೊಡ್ತಾರೆ, ಅವ್ರ ಜೋಬಿಂದ ಯಾರೂ ಕೊಡೋದಿಲ್ಲ. ಈ ಥರ ಟ್ಯಾಕ್ಸ್ ಹಾಕ್ತಾರೆ, ಕೊಡ್ತಾರೆ, ದಟ್ಸ್ ಆಲ್ ಅಷ್ಟೇ ಸರ್. ಒಂದು ಮೋರ್ ಹೇಳ್ಬೋದಂದರೆ ಯಾವ ಗೌರ್ಮೆಂಟ್ ಬಂದರೂ ಏನೂ ಇಲ್ಲ ಸರ್, ಎಲ್ಲ ಅವ್ರವ್ರ ಲೆಕ್ಕದಲ್ಲೇ ಹೋಗ್ತಾರೆ, ದಟ್ಸ್ ಆಲ್. ನೀವು ಹೇಳಿದ್ರಿ ಡೀಸೆಲ್ ಪೆಟ್ರೋಲ್ ರೇಟು ಒಂದು ಹೆಚ್ಚಿಗೆ ಆಗಿದೆ ಅಂತ, ಬಟ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಕಡಿಮೆನೇ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ನಿಮಿಷ ಆಯಿತು ಸರ್, ಒಪ್ಕೊಳ್ಳೋಣ. ಬೇರೆ ರಾಜ್ಯದಲ್ಲಿ ಅದರ್ ಐಟಮ್ಸ್ ಕಮ್ಮಿ ಇರುತ್ತೆ, ಅದನ್ನು ಮಾಡ್ತಾರೆ ಇವರು. ಅದರ್ ಐಟಮ್ಸ್ ಅಲ್ಲಿ ಏನೇನಿದೆ, ಅಲ್ಲಿ ಗ್ಯಾಸ್ ಏನೋ ಇದೆ ಕಮ್ಮಿ ಹೇಳ್ತಾರೆ, ಇನ್ನೊಂದು ಕಮ್ಮಿ ಹೇಳ್ತಾರೆ, ಅದನ್ನು ಮಾಡ್ತಾರೆ ಇವರು ಅಷ್ಟೇ. ಫೈನಲಿ ಜನಸಾಮಾನ್ಯರಿಗೆ ಎಷ್ಟು ಹೊಡೆತ ಬೀಳ್ಬೋದು ಅಂತ ಸರ್ ಹೊಡ್ತಾ ಅನ್ನೋದು ಏನಿಲ್ಲ ಸರ್, ನಾವು ಪಬ್ಲಿಕ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಇದರಲ್ಲಿ. ಯಾರು ಬಂದರು ಏನು ಬಂದರು ಇನ್ನೇನು ಇಲ್ಲ ಇದ್ರಲ್ಲಿ. ಸರ್ ಇಷ್ಟು ದಿನ 2 ದಿನ ಆಯ್ತು ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಸಿ, ಈಗ ತರಕಾರಿ ಮೇಲೆಯೂ ಕೂಡ ರಾಜ್ಯ ಸರ್ಕಾರ ಕಣ್ಬಿದ್ದಿದೆ. ಈಗ ಮಾಡಿದ್ರೆ ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ಬೋದು ಅಂತೀರಾ? ಜನಸಾಮಾನ್ಯರಿಗೆ ಮೇನ್ಲಿ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ಗೆ ಖಂಡಿತ ಹೊರೆ ಆಗುತ್ತೆ. ಅವ್ರಿಗೆ ಬರೋ ದುಡ್ಡಲ್ಲಿ ಅರ್ಧ ಭಾಗ ಹೆಚ್ಚು ಕಮ್ಮಿ 50% ಅಷ್ಟು GST, ಇನ್ಕಮ್ ಟ್ಯಾಕ್ಸು ಅಂತಲೇ ಹೋಗುತ್ತೆ. ಇದ್ರ ಮಧ್ಯೆ ಈ ಬೆಲೆ ಜಾಸ್ತಿ ಆದರೆ ಖಂಡಿತ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸರಿ ಇರಲ್ಲ. ಒಂದು ಅಫೋರ್ಡ್ ಮಾಡಿದ್ರೆ ಒಂದು ಅಫೋರ್ಡ್ ಮಾಡೋಕ್ಕಾಗಲ್ಲ. ಈಗ ನೋಡ್ತು ಅಂತಂದರೆ ನಮಗೆ ಪೆಟ್ರೋಲು ಜಾಸ್ತಿ ಆಗಿದೆ, ಪ್ಲಸ್ ಈಗ ತರಕಾರಿ ರೇಟ್ ಕಾನ್ಸಿಕ್ವೆಂಟ್ಲಿ ಜಾಸ್ತಿ ಆಗೇ ಆಗುತ್ತೆ. ಯಾಕಂದರೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರಿಂದ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ. ಸೊ ಖಂಡಿತ ಪೆಟ್ಟು ಬಿದ್ದೇ ಬೀಳುತ್ತೆ, ತಡ್ಕೊಳ್ಳೋದು ಕಷ್ಟ. ಸರ್ ಬಟ್ ಇದು ಕಾಂಗ್ರೆಸ್ದ 5 ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಈ ತೆರಿಗೆ ಹಣನ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? ನನ್ನ ಪರ್ಸ್ನಲ್ ವ್ಯೂ ಹೌದು, ಅವ್ರ ಗ್ಯಾರಂಟಿಗೆ ಅವ್ರಿಗೆ ಫಂಡ್ ಇಲ್ಲ, ಎಕನಾಮಿಕಲಿ ನಾಟ್ ವಯಬಲ್. ಸೊ ಹಾಗಾಗಿ ಖಂಡಿತ ಇದು ಜಾಸ್ತಿ ಮಾಡಿರೋ ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗುತ್ತೆ. ಸೊ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಇನ್ನೊಂದು ಕಡೆ ಬೇರೆಯವರಿಂದ ದುಡ್ಡು ತೊಗೊಂಡು ಕೊಡ್ತಾ ಇದ್ದಾರೆ, ಆ ಥರ ಆಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಿಮಗೆ ಈ ಗ್ಯಾರಂಟಿಗಳನ್ನು ನಡೆಸೋದಾಗಲಿಲ್ಲ ಅಂತಂದರೆ ಕೈ ಬಿಡಿ, ಯಾಕೆ ಜನರನ್ನ ಅಯ್ಯೋ ಅನ್ನಿಸ್ತಾ ಇದ್ದೀರಿ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಅಲ್ಲ, ಕುಮಾರಸ್ವಾಮಿ ಅವ್ರು ಹೇಳಿದ್ದು ಕರೆಕ್ಟು, ಬಟ್ ಆ್ಯಸ್ ಎನ್ ಎಕನಾಮಿಕ್ ಸ್ಟೂಡೆಂಟ್ ಕೂಡ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್, ನನಗೆ ಗೊತ್ತು ಇದು ಗ್ಯಾರಂಟಿ ಸ್ಕೀಮ್ ಯಾವ ದೇಶದಲ್ಲೂ ನಡೆಯಲ್ಲ. ಯಾಕೆಂದರೆ ಒಬ್ಬರಿಂದ ತಗೊಂಡು ಇನ್ನೊಬ್ರಿಗೆ ಕೊಡೋ ಒಂದು 3ನೇ ದರ್ಜೆ ಲೆಕ್ಕ ಆಗ್ಬಿಡುತ್ತಿದ್ದು. ಸೊ ಇದು ಗ್ಯಾರಂಟಿ ಸ್ಕೀಮ್ಗೋಸ್ಕರನೇ ಮಾಡ್ತಾ ಇರೋದು, ಅದು ಬ್ಯಾಡ್ ಎಕನಾಮಿಕ್ಸ್ ಆಫ್ ದಿ ಗೌರ್ಮೆಂಟ್ ಅಂತ ಹೇಳಿ. ಈ ಹಿಂದೆ ವಿರೋಧ ಪಕ್ಷ ನಾಯಕರಾದಾಗ ಇದೇ ಸಿದ್ದರಾಮಯ್ಯನವರು BJP ಸರ್ಕಾರದ ವಿರುದ್ಧ ಭುಗಿಲೆದ್ದಿದ್ರು. ನೀವು GST ಹೆಚ್ಚಳ ಮಾಡಿ ಜನರಿಗೆ ಹೊರೆ ಆಗ್ತಾ ಇದ್ದೀರಿ, ಬೆಲೆ ಬರೀ ನಿಮ್ಮ ಸರ್ಕಾರದಲ್ಲಿ ಬರೀ ಬೆಲೆ ಹೆಚ್ಚಳನೇ, ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ಅಂತೆಲ್ಲ ಮಾತಾಡಿದರು. ಬಟ್ ಇವಾಗ ಅವ್ರದ್ದೇ ಸರ್ಕಾರ ಇದೆ, ಹೀಗಿದ್ಮೇಲೆ ಅವರು ಸಹ ರೇಟ್ ಏರಿಸಿದ್ದಾರೆ. ಮತ್ತು ಈ ಬಗ್ಗೆ ಏನಂತೀರಿ? ಸರ್, ಹೆಚ್ಚೊಂದು ಸಲ ರಾಜಕೀಯ ಮತ್ತು ಎಕನಾಮಿಕ್ಸ್ ಮಿಕ್ಸ್ ಮಾಡ್ತಾರೆ, ಅದು ತಪ್ಪು. ಸೊ ಇವಾಗ GST ನೀವು ರೇಟ್ ನೋಡಿದ್ರೆ 18% ಹೈಯೆಸ್ಟ್ ರೇಟ್ ಇದೆ. ಸೊ ಈ ರೇಟ್ನ ಕಮ್ಮಿ ಮಾಡಿಬಿಟ್ಟು ಜಾಸ್ತಿ ಜನನ GST ನೆಟ್ಟಲ್ಲಿ ತಂದರೆ ಗೌರ್ಮೆಂಟಿಗೂ ರೆವಿನ್ಯೂ ಬರುತ್ತೆ. ಸೊ ಕಮ್ಮಿ ಆದಷ್ಟು ಮತ್ತು ಈ ಕಂಪ್ಲೈನ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಈಸಿ ಮಾಡಿದಷ್ಟು ಜನನೂ ಬರ್ತಾರೆ ಟ್ಯಾಕ್ಸ್ ಕಟ್ಟೋಕ್ಕೆ. ಅವ್ರಿಗೇನು ಗೌರ್ಮೆಂಟ್ ಮೇಲೆ ಏನು ದ್ವೇಷ ಇಲ್ಲ, ಯಾಕೆಂದರೆ ಟ್ಯಾಕ್ಸ್ ಬಂದ್ರೇ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬರೋದು. ಸೊ ಹಾಗಾಗಿ ರೇಟ್ ಕಡಿಮೆ ಮಾಡಿ ಟ್ಯಾಕ್ಸ್ ಪೇಯರ್ಸ್ ಬೇಸ್ನ ಜಾಸ್ತಿ ಮಾಡಿದ್ರೆ ಗೌರ್ಮೆಂಟಿಗೆ ಒಳ್ಳೇದು ಅನಿಸುತ್ತೆ. ರಾಜಕೀಯನ ಟ್ಯಾಕ್ಸಲ್ಲಿ, ಎಕನಾಮಿಕ್ಸಲ್ಲಿ, ಫೈನಾನ್ಸಲ್ಲಿ ಮಿಕ್ಸ್ ಮಾಡಬೇಡಿ. ಈಗ ತರಕಾರಿ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ, ಹೀಗೆ ತೆರಿಗೆ ಹೆಚ್ಚಳ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಎಷ್ಟು ಹೊರೆ ಆಗ್ಬೋದು ಅಂತೀರಿ? ಬೇಜಾನು ಹೊರೆ ಆಯ್ತದೆ ಸರ್. ಇವಾಗ ಇರೋ ಬಿಸ್ನೆಸ್ಗಳು ಕಷ್ಟದಲ್ಲಿ ಇರುವಾಗ ಇವಾಗ ಇವರು ಎಲ್ಲ ಬೆಲೆ ಮಾಡ್ಕೊಂಡು ಹೋಯ್ತಾ ಇದ್ರೆ ಜನ ಏನು ಮಾಡೋದು? ಎಷ್ಟೇ ಕಷ್ಟ ಬಿದ್ದು ದುಡಿದ್ರೂ ಇಲ್ಲಿ ಸಂಪಾದನೆಗಳೇ ಇಲ್ಲ, 3 ಪೈಸಾ ಸಂಪಾದನೆ. ಎಲ್ಲ ರೈಟು ಜಾಸ್ತಿ ಜಾಸ್ತಿ ಒಂದು ಗ್ಯಾಸ್ ಮಾಡ್ತಾರೆ, ಪೆಟ್ರೋಲ್ ಮಾಡ್ತಾರೆ, ಇವಾಗ ತರಕಾರಿ ಆಯ್ತು, ತಿರ್ಗಿ ನೀರು ಬಿಲ್ ಬೇರೆ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಇದು? ಏನು ಮಾಡೋದು? ಜನ ಸಾಮಾನ್ಯ ಏನು ಮಾಡೋದು? ಇವರು ತಮ್ಮ 5 ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಈ ಬಿಟ್ಟಿ ಭಾಗಗಳಿಗೋಸ್ಕರ ಏನಾದರೂ ಈ ರೀತಿ ತೆರಿಗೆ ಹಣ ಹೆಚ್ಚಳ ಮಾಡ್ತಾ ಇದ್ದಾರೆ ಈಗ? ಅವ್ರು ಮಾಡ್ತಾ ಇರೋದು ಅದಕ್ಕೋಸ್ಕರ. ಇವಾಗ ಎಲ್ಲ ಬಿಟ್ಟಿ ಭಾಗ್ಯ ಮಾಡೋದು ಕೊಡೋಕ್ಕೋಸ್ಕರ, ದುಡ್ಡಿಲ್ವಲ್ಲ ಅದರಿಂದ ಇವರು ಇದು ಮಾಡ್ತಾ ಇದ್ದಾರೆ. ಎಲ್ಲರ ಮೇಲೆ ಬರೆ ಹಾಕಿ ತಗೊಂಡು ಅವರು ಫ್ರೀ ಕೊಡೋಕ್ಕೆ ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಇದು ಡೀಸೆಲ್ ಮತ್ತು ಪೆಟ್ರೋಲ್ ಏರಿಕೆಯಿಂದ ಏನು ಜನಸಾಮಾನ್ಯರಿಗೆ ಏನು ಹೊರೆ ಆಗಲ್ಲ ಅಂತಿದ್ದಾರೆ. ಅವ್ರು ಹೇಳ್ತಾರೆ ಕುತ್ಕೊಂಡು, ಇಲ್ಲಿ ದುಡಿಯೋರಿಗೆ ಗೊತ್ತಾಗೋದು, ಇವು ಅಲ್ಲಿ ಮಾಡೋದು ಅಲ್ಲಿ ಕುತ್ಕೊಂಡಿರ್ತಾರೆ. ಇಲ್ಲಿ ನೋಡೋರು ಗೊತ್ತಾನೆ, ಓಡಿಸಿ ಸಂಪಾದನೆ ಮಾಡೋರ್ಗೆ ಗೊತ್ತಾಗಿರ್ತದೆ. ಇಲ್ಲಿ ಎಲ್ಲ ರೈಟ್ ಏರ್ಸ್ಕೊ ಹೋಯ್ತಾ ಇದ್ರೆ ನಾವೇನು ಮಾಡೋಕ್ಕಾಯ್ತದೆ? ಅಲ್ಲಿ ಹೇಳ್ತಾರೆ, ಇಲ್ಲ ಅಂತಾರೆ, ಆಮೇಲೆ ಮಾಡ್ತಾರೆ ಮೇಲೆ ಗೊತ್ತಿಲ್ದಂಗೆ ಒಳಗಡೆಯಿಂದ.
ಕುಮಾರಣ್ಣೇಶ್ವರ್ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರು, ನಿಮಗೆ 5 ಗ್ಯಾರಂಟಿಗಳನ್ನ ನಡೆಸೋಕ್ಕಾಗಿಲ್ಲ ಅಂದರೆ ಕೈ ಬಿಡಿ, ಯಾಕೆ ಜನನ ಅಯ್ಯೋ ಅನ್ನಿಸ್ತಾ ಇದ್ದೀರಿ ಅಂತಿದ್ದಾರೆ. ಹೌದು, ಅವ್ರು ಹೇಳೋದು ಸತ್ಯ. ನಿಮ್ಮ ಕೈಲಿ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಬೇರೆಯವ್ರು ಯಾರು ನಡೆಸಲಿ. ಇಲ್ಲಾಂದ್ರೆ ಎಲ್ಲರ ಮೇಲೆ ಹಿಂಗೆ ಬರೆ ಹಾಕೊಂಡು ಸಾಲ ಮಾಡ್ಕೊ ಹೋಯ್ತಿದ್ರೆ ಜನ ಎಲ್ಲಿ ಹೋಗ್ಬೇಕು? ನಾವೇನು ಮಾಡಬೇಕು? ಈ ಹಿಂದೆ ಇರೋ ಸರ್ಕಾರ, BJP ಸರ್ಕಾರಕ್ಕೂ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಏನು ಹೆಚ್ಚು ಕಡಿಮೆ ಅನ್ನೋದಾದ್ರೆ ಏನು ಆಗಿರ್ಬೋದು ಡೆವಲಪ್ಮೆಂಟ್ಸ್ ಅಂತ? ಇವಾಗ ಅದೇನೇ ಎಲ್ಲ ರೈಟು ಜಾಸ್ತಿ ಮಾಡ್ಕೊಂಡು ಎಲ್ಲರಿಗೂ ಇವಾಗ ನಮ್ಗೆ ಆಟೋ ಓಡಿಸೋ ಫ್ರೀ ಎಲ್ಲ ಮಾಡಿಬಿಟ್ಟು ನಮ್ಗೆ ಇದೇ ಇಲ್ಲ, ಬಿಸ್ನೆಸ್ಸೇ ಇಲ್ಲ. ಏನು ಮಾಡೋದು? ನೀವು ಎಲ್ಲ ಥರ ರೈಟ್ ಜಾಸ್ತಿ ಮಾಡ್ತೀರಾ, ಕಮ್ಮಿ ಮಾಡ್ತೀರಾ. ಎಂತಕ್ಕೆ ಬೇಕು? ನೀವು ಫ್ರೀ ಬೇಡಕ್ಕೆ ಬೇಡ, ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗಿ. ಎಂತಕ್ಕೆ ಬೇಕು ನಮಗೆ? ಇವಾಗ ಕುಮಾರಸ್ವಾಮಿ ಅವ್ರು ಹೇಳೋದು ಒಳ್ಳೇದಕ್ಕೇನೆ. ಎಲ್ಲರನ್ನೂ ನೀವು ಇದು ಮಾಡ್ಕೊಂಡು ಎದುರಾಕೊಂಡು ಅವ್ರನ್ನ ಇವ್ರನ್ನ ಅನ್ಕೊಂಡು ಮಾಡ್ಕೊಂಡು ನೀವು ನಿಮಗೆಗೋಸ್ಕರ ಮಾಡ್ಕೋತೀರಾ, ಬೇರೆಯವ್ರಿಗೆ ಏನು ಮಾಡ್ತಿದ್ದೀರಾ? ಇವಾಗ ನಮ್ಗೆ ಆಟೋದವ್ರಿಗೆ ಏನು ಕೊಡ್ತಿದ್ದೀರಾ? ಏನು ಕೊಡ್ತಾ ಇಲ್ಲ. ನಮ್ಮ ಬಿಸ್ನೆಸ್ಸೇ ಇಲ್ಲ. ನೀವು ಬೆಲೆ ಏರ್ಕೊ ಹೋಯ್ತಿದ್ರೆ ನಾವೇನು ಮಾಡೋಕ್ಕಾಯ್ತೈತೆ? ಅಂದ್ರೆ ಇದು ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ನಮ್ಗೆಲ್ಲರಿಗೂ ಭಾರಿ ಹೊಡ್ತಾ ಬಾಡಿಗೆ ಕಟ್ಟಬೇಕು, ಸ್ಕೂಲ್ ಮಕ್ಕಳು ಫೀಸ್ಗಳು ಕಟ್ಟಬೇಕು, ಎಲ್ಲ ಕಷ್ಟ ಇದೆ. ರೇಷನ್ ಎಲ್ಲ ರೈಟ್ ಜಾಸ್ತಿ ಮಾಡ್ಕೊಯ್ತಿದ್ದೀರಾ. ಇವಾಗ ಪೆಟ್ರೋಲು ಡೀಸೆಲ್ ಅಂತ ಇದ್ದೀರಾ, ಇವಾಗ ನೀರು ಬಿಲ್ಲು ಅಂತಿದ್ದೀರಾ. ಯಾವುದು ಅಂತ ಮಾಡೋಕ್ಕಾಯ್ತೈತೆ? ಈಗ ಇವ್ರು ಮಾಡೋದ್ರಿಂದ ಈ ಜನಸಾಮಾನ್ಯರಿಗೆ ಯಾವ ರೀತಿ ಹೊರೆ ಬೀಳ್ಬೋದು ಅಂತೀರಿ? ತುಂಬ ಹೊರೆಯಾಗಿದೆ. ಬದುಕೇ ಒಂಥರ ದುಸ್ತರ ಆಗೋಗ್ತಾ ಇದೆ. ಯಾಕೆಂತಂದರೆ ಇವಾಗ ನಮಗೆ ಇನ್ಕಮ್ಗಳೇನೂ ಜಾಸ್ತಿ ಆಗೋದಿಲ್ಲ. ಇನ್ಕಮ್ ಆ ಥರದ್ದೇನೋ ಜಾಸ್ತಿ ಇಲ್ಲ. ಖರ್ಚು ಈ ಥರ ಜಾಸ್ತಿ ಆಗ್ತಾ ಹೋದರೆ ಯಾರಿಗೋ ಅನುಕೂಲ ಮಾಡೋಕ್ಕೋಸ್ಕರ ಮಧ್ಯಮ ವರ್ಗದವರಿಗೆ ಈ ಥರ ಅನಾನುಕೂಲ ಮಾಡೋದು ತುಂಬ ನಮಗೆ ಕಷ್ಟ ಆಗ್ತಾಯಿದೆ. ಜೀವನವೇ ದುಸ್ತರ ಆಗ್ತಾಯಿದೆ. ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತಾಯಿದೆ. ದಯವಿಟ್ಟು ಇದನ್ನೆಲ್ಲ ಮಾಡಿ ಸೆಟ್ರೇಟ್ ಮಾಡಿ ಬಡವರು ಬದುಕೋದಕ್ಕೆ ಅನುಕೂಲ ಮಾಡಿಕೊಡಿ. ಬಡವರು ಅಂದರೆ ತೀರಾ ಅಲ್ಲ, ಅವರಿಗೆಲ್ಲ ಗ್ಯಾರಂಟಿಗಳಿದೆ. ಮಧ್ಯಮ ವರ್ಗಕ್ಕೆ ಏನಾದರೂ ಅನುಕೂಲ ಆಗುವಂಥ ಇದನ್ನು ಮಾಡಿಕೊಡ್ಲಿ ಅಂತ ನನ್ನ ಮನವಿ. CM ಸಿದ್ದರಾಮಯ್ಯನವರು 4 ಸಮರ್ಥನೆಗಳನ್ನು ಕೊಟ್ಕೊಂಡ್ರು. ಈ ಬೆಲೆ ಏರಿಕೆಯಿಂದ ಏನು ಜನಸಾಮಾನ್ಯರಿಗೆ ಹೊರೆ ಆಗಲ್ಲ ಅಂತಿದ್ದಾರೆ. ಅವ್ರು ಹೇಳ್ತಾರೆ, ಬಟ್ ಖಂಡಿತವಾಗಿ ಅನುಭವಿಸೋರು ಯಾರು ಅಂದರೆ ನಾವು ತಾನೇ. ಅವರೆಲ್ಲ ಕೂತ್ಕೊಂಡು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಹೇಳಿರ್ತಾರೆ, ಅದನ್ನೆಲ್ಲ ಆಗೋದಿಲ್ಲ. ಡೇ ಟು ಡೇ ನಾವು ಇದು ಮಾಡಿ ಫೇಸ್ ಮಾಡೋದು ನಮಗೆ ಗೊತ್ತಾಗುತ್ತೆ. ತರಕಾರಿಗೆ ಬ್ಯಾಗ್ ಇಟ್ಕೊಂಡು ಹೋದಾಗ 500 ರೂಪಾಯಿ ತೊಗೊಂಡೋದ್ರೂ ಸಾಲಲ್ಲ, ಆ ಥರದ್ದು ಪರಿಸ್ಥಿತಿ ಹೊಂದಿದೆ. 500 ರೂಪಾಯಿ ಬರೀ ಇದೆ ತರಕಾರಿಗೆ ಒಂದು ವಾರಕ್ಕೆ ಅಂದರೆ ಇನ್ನು ಮಿಕ್ಕಿದ್ದಕ್ಕೆಲ್ಲ ಏನಾಗಬೇಕು? ಅದನ್ನು ದಯವಿಟ್ಟು ಸರ್ಕಾರ ಇತ್ಲ ಕಡೆನೂ ಮಧ್ಯಮ ವರ್ಗದವ್ರ ಕಡೆನೂ ಗಮನ ಹರಿಸಲಿ ಅಂತ ನನ್ನ ಮನವಿ. ಈ 5 ಗ್ಯಾರಂಟಿಗಳಿಗೋಸ್ಕರ ಏನಾದರೂ ಇವರು ಈ ರೀತಿಯಾದ ತೆರಿಗೆಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಏನೋ ಒಂದಕ್ಕೊಂದು ಲಿಂಕ್ ಇರ್ಬೋದು. ನಮಗೇನು ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕೆಂದರೆ ನಾವು ಗೊತ್ತಿಲ್ಲದೆ ಇರೋ ವಿಷಯ ನಾವು ಹೇಳಕ್ಕೆ ಬರೋಲ್ಲ. ಈಗ ಟ್ಯಾಕ್ಸ್ ರೂಪದಲ್ಲಿ ನಮ್ದು ತಗೊಂಡೇ ನಮಗೆ ಕೊಡ್ಬೇಕು ಅವರು. ಹೌದು. ಅಂದಮೇಲೆ ಈ ಗ್ಯಾರಂಟಿಗಳನ್ನು ಕೂಡ ತಗೊಂಡೇ ನಮ್ಗೆ ಕೊಡ್ಬೇಕು ಅಂದಮೇಲೆ ಇವರು ತೆರಿಗೆ ಹೆಚ್ಚಳ ಮಾಡೋದ್ರಲ್ಲಿ ಇದ್ರದ್ದು ಇದೆಯಾ ಅಂತ ಇರ್ಬೋದು. ಇದರ ಎಫೆಕ್ಟು ಏನು ಅದನ್ನು ಇದ್ರೂ ಇರ್ಬೋದು. ಯಾಕೆಂತ ಹೇಳಕ್ಕೆ ಬರೋಲ್ಲ. ಯಾಕೆಂದರೆ ರೆವಿನ್ಯೂ ಬರಬೇಕು ಅಂದಾಗ ಈ ಥರದ ನಮ್ಮ ಮೇಲೆ ಬರೆ ಹೇಳೋದು ಅವರಿಗೆ. ಅದೇ ಒಂದು ಹೇಳ್ತಾರೆ ಗಾದೆ, ಹಾವು ನೋಡಿದು ಹದ್ದಿಗೆ ಹಾಕಿದ್ರು ಅಂತ ಅಂದ್ಬಿಟ್ಟು. ಆ ಥರ ಆಗಬಾರ್ದು. ಎಲ್ಲರಿಗೂ ಸಮಾನವಾದ ಒಂದು ಇದನ್ನು ಅವಕಾಶನ ಸರ್ಕಾರ ಕಲ್ಪಿಸ್ತಾರೆ ಅಂತ ನಾನು ಬಹಳ ಭರವಸೆಯಿಂದ ಇದ್ದೇನೆ. ಈಗ ತರಕಾರಿ ಮೇಲೆ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ. ಈಗ ಜನರಿಗೆ, ಈ ಜನಸಾಮಾನ್ಯರಿಗೆ ಎಷ್ಟು ಹೊಡೆತ ಬೀಳ್ಬೋದು ಅಂತೀರಿ? ಎಲ್ಲರಿಗೂ ಹೊಡೆತ ಬೀಳ್ತಾಣ. ಈಗ ನಾನು ಟೀಚರು, ನನಗೂ ರಿಟೈರ್ಡ್ ಆಗಿದೆ, ನನಗೆ ಪೆನ್ಷನ್ ಬರೋಲ್ಲ. ನಾನು ಹೆಂಗೆ ಅಕಾಮಿಡೇಟ್ ಮಾಡೋದು? ನನಗೆ ತರಕಾರಿ ತೊಗೊಳಕ್ಕೆ ದುಡ್ಡಿಲ್ಲ, ನನಗೆ ಅಕ್ಕಿ ನನಗೆ ಬಿಟ್ಟು ಬರೋಲ್ಲ, ಅಕ್ಕಿ ತೊಗೊಳಕ್ಕೆ ದುಡ್ಡಿಲ್ಲ. ಇವರೆಲ್ಲ ಗ್ಯಾರಂಟಿಗಳು ಮಾಡಿ ನನ್ನ ದೇಶನೇ ಹಾಳು ಮಾಡ್ತೀಯಾರ ಅಷ್ಟೇ. ಈ 5 ಗ್ಯಾರಂಟಿಗಳನ್ನು ನಡೆಸೋದಾದ್ರೆ ನಡೆಸ್ರಿ, ಇಲ್ಲಾಂದ್ರೆ ಕೈ ಬಿಡಿ. ಯಾಕೆ ಜನಸಾಮಾನ್ಯರಿಗೆ ಅಯ್ಯೋ ಅನಿಸ್ತಾ ಇದ್ದೀರಿ ಅಂತ ಕುಮಾರಣ್ಣ ಅವ್ರು ಹೇಳಿದ್ದಾರೆ. ಈ ಬಗ್ಗೆ ಏನಂತೀರಿ? ಅವರು ಕುಮಾರಣ್ಣ ಅವ್ರು ಹೇಳಿದ 100% ಕರೆಕ್ಟು. ಅವ್ರು ಹೇಳಿದ್ದು ಗ್ಯಾರಂಟಿ. ಈ ಗ್ಯಾರಂಟಿಯಿಂದ ನಾವೆಲ್ಲ ಹಾಳಾಗಿ ಹೋಗಿದ್ದೀವಿ. ನಮಗೂ ಕೊಡಲಿ ಬಸ್ನಲ್ಲಿ. ಈಗ ನಾನು ಸೀನಿಯರ್ ಸಿಟಿಸನ್, ನನಗೂ 70 ವರ್ಷ ಆಯಿತು. ನನಗೂ ಬಸ್ಸಲ್ಲಿ ಬಿಟ್ಟು ಕೊಡಲಿ. ಇವ್ರಿಗೆ ಕೊಡೋದಾ? ಇವ್ರು ಮಾಡ್ತಾರೆ. ಇವ್ರು ಬಟ್ಟೆ ಒಗ್ಯೋಕ್ಕೋಸ್ಕರ ಬೆಂಗಳೂರಿಂದ ದಾವಣಗೆರೆ ಹೋಗಿ ಬಟ್ಟೆ ಹಾಕೊಂಬರ್ತಾರೆ ಬಸ್ಸಲ್ಲಿ ಫ್ರೀಯಾಗಿ. ಯಾವ ಬಸ್ ನೋಡಿ ರಶ್ಶು, ಯಾವ ಬಸ್ ನೋಡಿ ಮಕ್ಕಳಿಗೆ ಪಾಪ ಸ್ಕೂಲ್ ಮಕ್ಕಳಿಗೆ ಜಾಗ ಇಲ್ಲ. ಇವನು ಯಾಕೆ ಇಡಬೇಕು? ಇವನು ಈ ಕಚೇರಿಗಳು ಯಾಕೆ ಇರಬೇಕು? ಇವರು ಹಿಂಗೆ ಮಾಡ್ತೀವಿ. ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಸಿದ್ದರಾಮಯ್ಯನವರು BJP ಸರ್ಕಾರದ ಮೇಲೆ ಸಿಡಿದೆದ್ದಿದ್ರು. GST ಹೆಚ್ಚಳ ಮಾಡಿದ್ದೀರಿ, ಜನಸಾಮಾನ್ಯರಿಗೆ ತುಂಬಾ ಹೊಡೆತ ಬಿದ್ದಿದೆ, ನೀವು ಬೆಲೆ ಏರಿಸ್ತಾ ಇದ್ದೀರಿ, ಗ್ಯಾಸು ಪೆಟ್ರೋಲು ಅಂತ ಎಲ್ಲ ಮಾತಾಡಿದ್ರು. ಬಟ್ ಇವಾಗ ಅವರೇ ಆ ರೀತಿ ಮಾಡಿದಾರಲ್ಲ, ಈ ಬಗ್ಗೆ ಏನಂತೀರಿ? ಈ ಬಗ್ಗೆ ಏನಂತಾರೆ? ಅವ್ನು ಸರಿ, ಅವರೇ ಸರಿ ಇಲ್ಲ. ಫಸ್ಟು ಗೊತ್ತಾಯ್ತು, ಅವ್ರು ಸರಿ ಇಲ್ಲ. ಅವ್ರ ಹೈಕಮಾಂಡ್ ಇನ್ನೂ ಹೋಪ್ಲೆಸ್. ಅವ್ರ ಹೈಕಮಾಂಡ್ ಇದ್ದಾನೆ ನೋಡೋಬ್ಬ, ಅವನು ಇನ್ನೂ ಹೋಪ್ಲೆಸ್. ಅವನು ಈ ಥರ ಇದ್ದಾರೆ ಇವರೆಲ್ಲ ಗ್ಯಾರಂಟಿ ಕೊಟ್ಟು ನನಗೂ ಗ್ಯಾರಂಟಿ ಕೊಡಿ, ನನಗೂ 10 kg ಅಕ್ಕಿ ಕೊಡಿ. ನನಗೆ ಯಾಕೆ ಕೊಡಲ್ಲ? ನಾನು ಸೀನಿಯರ್ ಸಿಟಿಸನ್ನು, ನನ್ನ ಕೆಲಸ ಇಲ್ಲ. ನನಗೆ
ನನಗೆ ಕೊಡಿ. ಎಲ್ರಿಗೂ ಕೊಟ್ಬಿಟ್ಟು ಖಜಾನೆ ಖಾಲಿ ಮಾಡಿಬಿಟ್ಟು ಹಾಳು ಮಾಡ್ತಿದ್ದೀರಲ್ಲ. ಈಗ 88 ರೂಪಾಯಿ ಡೀಸೆಲ್ ಮಾಡಿದ್ರು, 107 ರೂಪಾಯಿ ಇದನ್ನ ಮಾಡಿದ್ರು ಪೆಟ್ರೋಲ್ನ. ಈಗ ರಾಜ್ಯ ಸರ್ಕಾರದ ಕಣ್ಣು ತರಕಾರಿ ಮೇಲೆ ಬಿದ್ದಿದೆ. ಹೀಗೆಲ್ಲ ಮಾಡಿದ್ರೆ ಇನ್ನು ಜನಸಾಮಾನ್ಯರು ಬದುಕಬೇಕಾ ಬೇಡ ಅಂತ? ಆ್ಯಕ್ಚುಲಿ BJP ಬಂದಿದ್ದೇ ಪ್ರಾಬ್ಲಮ್ಮು, ಕಾಂಗ್ರೆಸ್ ಇರೋದೇ ಒಳ್ಳೆಯದು. ಇವತ್ತಿನ ದಿನ ನಮ್ಮ ಸಿದ್ದರಾಮಯ್ಯವರು ಮಾಡಿದ ಬಡವ್ರಿಗೆ ತುಂಬಾ ಉಪಕಾರ ಮಾಡಿದ್ರು. ಎಂತೆಂಥ ಬಡವ್ರು ಹೋಗಿ ದರ್ಶನಗಳು ಮಾಡಿ, ಬಸ್ ಟಿಕೆಟ್ ಫ್ರೀ ಮಾಡಿ ಎಲ್ಲ ಮಾಡಿದ್ರು. ಅಂಥವ್ರು ಒಬ್ರು ಇದ್ದರೆ ಸಾಕು. ಈ BJP ಸರ್ಕಾರ ಏನು ಮಾಡಿದ್ದಾರೆ, ಬಂದಿದ ತಕ್ಷಣ ತರಕಾರಿ ಏನು ಈರುಳ್ಳಿ ಇವತ್ತು 60 ರೂಪಾಯಿ ಐತೆ, ಟೊಮೆಟೊ 80 ರೂಪಾಯಿ ಐತೆ. ಬಡವರೆಲ್ಲ ಹೆಂಗೆ ತಿನ್ನೋದು, ಹೆಂಗೆ ಜೀವನ ಮಾಡೋದು? ಇವಾಗ ನೆಕ್ಸ್ಟ್ ಅಕ್ಕಿಗೆ ಬರ್ತದೆ. ಹಿಂಗೆ ಒಂದೊಂದೇ ಬೆಳೀತಾ ಇದ್ದಾರೆ. ಹಿಂಗೆ ಇವತ್ತು 80 ರೂಪಾಯಿ ಇದ್ದಿದ್ದು ಬೇಳೆ 170-180 ರೂಪಾಯಿ ಆಗೈತೆ. ಹೆಂಗೆ ಬಡವರು? ಎಣ್ಣೆನೂ ಅಷ್ಟೇ ಇವಾಗ ಒಂದೊಂದೇ ಮಾಡ್ಕೊಂಬರ್ತಾರೆ. ಮತ್ತು ನಾವು ಹೆಂಗೆ ಜೀವನ ಮಾಡೋದು ಬಡವರು? ಮತ್ತು ರೇಷನ್ ಇದೆಲ್ಲ ಹೊರೆ ಅಲ್ಲ ಅಂತಿದಾರಲ್ಲ, ಅಂದ್ರೆ ಜನಸಾಮಾನ್ಯರಿಗೆ ಇದೆಲ್ಲ ಹೊರೆ ಆಗಲ್ಲ. ಪೆಟ್ರೋಲ್ ಡೀಸೆಲ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡೋದಾದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ನೋಡೋದಾದ್ರೆ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ದೆಲ್ಲ ಕಡಿಮೆ ಇದೆ, ನಮ್ಮ ಜನಸಾಮಾನ್ಯರಿಗೂ ಜಾಸ್ತಿ ಹೊರೆ ಆಗಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಈ ಬಗ್ಗೆ ಏನಂತೀರಿ? ಮತ್ತೆ ನಾನು ಸಿದ್ದರಾಮಯ್ಯವ್ರಿಗೆ ಅಂದ್ಬಿಟ್ಟು ಬ್ಲೇಮ್ ಮಾಡಲ್ಲ, ಅವ್ರು ಮಾಡೋದೆಲ್ಲ ಒಳ್ಳೆಯದೇನೆ. ಇವತ್ತಿನ ದಿನ ಯಾರು ಸೆಂಟ್ರನಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ತಿಂತಾ ಇದ್ದಾರೆ ದುಡ್ಡು. ಇವತ್ತಿನ ದಿನ GST ಕಲೆಕ್ಟ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಎಷ್ಟೋ ಕೋಟಿ ಕಲೆಕ್ಟ್ ಆಗ್ತೈತೆ. ಅದು ಇಡೀ ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಕೋಟಿ ಆ ಲೆಕ್ಕ ಮಾಡಿದ್ರೆ ನಾವು ಹೇಳೋಕ್ಕಾಗಲ್ಲ. ಅಷ್ಟು ಕೋಟಿ ಸೆಂಟ್ರಲ್ ತಿಂತಾ ಇದ್ದಾರೆ. ಯಾವತ್ತೂ ಅಷ್ಟೇ, ಇವತ್ತಿನ ದಿನ ಕರ್ನಾಟಕದ ದುಡ್ಡು ಸೆಂಟ್ರಲ್ಲು ಮತ್ತು ಡೆಲ್ಲಿ ಆ ಕಡೆ ಎಲ್ಲ ತಿಂತಾ ಇದ್ದಾರೆ. ನಾವು ಕೊಡ್ತಾ ಇರೋ ಟ್ಯಾಕ್ಸ್ ಇಡೀ ಕರ್ನಾಟಕದಲ್ಲಿ ಯಾರೂ ಕೊಡ್ತಾ ಇಲ್ಲ. ಅಷ್ಟೊಂದು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಿ ನಾವು. ಇವತ್ತಿನ ದಿನ GST ನಂಬರ್ 1 ಪ್ಲೇಸ್ ಕಲೆಕ್ಟೆಡ್ ಬೈ ಇದು ಅಂದರೆ ಕರ್ನಾಟಕನೇ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅದಂತೂ ಒಳ್ಳೆ ಕಲೆಕ್ಷನ್ ತೊಗೊತಾ ಇದ್ದಾರೆ. ಎಲ್ಲ GSTನಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದರ್ ಸ್ಟೇಟ್ಸ್ನಲ್ಲಿ ಏನು ಮಾಡ್ತಾ ಇದ್ದಾರೆ? ಏನೂ ಇಲ್ಲ. ಅವ್ರ ಲೆಕ್ಕನೂ ತೋರಿಸಲ್ಲ, ಏನೂ ತೋರಿಸಲ್ಲ. ಅಂಥವ್ರಿಗೆಲ್ಲ ಹೆಂಗೆ ಏನು? ಮತ್ತು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೀಟ್ನಲ್ಲಿ ಕೂತ್ಕೊಂಡವರು ಒಂದು ಸ್ವಲ್ಪ ಬಡವ್ರ ಬಗ್ಗೆ ಕಾನ್ಸೆಷನ್ ಕೊಟ್ಟು ಎಲ್ಲ ರೇಟ್ಸ್ ಎಲ್ಲ ನೋಡಿ ಅನುಕೂಲ ಮಾಡಿದ್ರೆ ಅದೊಂದು ಸರ್ಕಾರ ಅನ್ಬೋದು. ಹಿಂಗೆ ಒಬ್ಬೊಬ್ಬರು ಒಂದೊಂದು ಸೀಟ್ನಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ರೆ ಅವ್ರವ್ರ ಇಷ್ಟಕ್ಕೆ ಮತ್ತು ಹೆಂಗೆ? ನಾವು ಓಟ್ ಹಾಕಿರೋದೇನು ಎಲ್ಲ 10 ಜನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು. ಇದರಲ್ಲಿ ಮಿಡ್ಲ್ ಫ್ಯಾಮ್ಲಿ ಇದ್ದಾರೆ, ರಿಚ್ ಫ್ಯಾಮ್ಲಿ ಇದ್ದಾರೆ, ಆಮೇಲೆ ಕೋಟ್ಯಾಧಿಪತಿ ಇದ್ದಾರೆ. ಅವ್ರಿಗೆಲ್ಲ ಈಸಿ, ಅವ್ರಿಗೇನು ಗೊತ್ತಾಗಲ್ಲ. ಬಡವರು ತುಂಬಾ ಬಡವರು ಇರ್ತಾರಲ್ಲ, ಅಂಥವ್ರು ಹೆಂಗೆ ಜೀವನ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ನೋಡಿ, ಎಷ್ಟು ಜನ ಬಡವರು ಕೂತ್ಕೊಂಡವ್ರೆ ಅಂಗಡಿಗಳನ್ನೆಲ್ಲ, ಅವರೆಲ್ಲ ಹೆಂಗೆ ಜೀವನ ಮಾಡ್ತಾರೆ? ಪುಕ್ಕಟ್ಟೆ ಕೊಡ್ತಾರಲ್ಲ, ಅದನ್ನು ನಿಲ್ಲಿಸ್ಬಿಡ್ಬೇಕು. ಏನು ಸರ್, ಪೆಟ್ರೋಲು ಡೀಸೆಲ್ ಬೇಡಿ, ಕಾರ್ ಐತೆ ಸ್ಕೂಟಿ ಐತೆ ಕೊಟ್ಕೊಂತಾರೆ. ಕೆಲವುದು ಈ ಪುಕ್ಕಟ್ಟೆ ಬಸ್ ಮಾಡಿದ, ನಮಗೆ ಇಕ್ಕಿದ, ಅವ್ರಿಗೆ ಕೊಟ್ಟ. ಇದು ಯಾಕೆ ಬೇಕು ಸಿದ್ದರಾಮಯ್ಯಗೆ? ಯಾಕೆ ಬೇಕ್ರಿ ಅದು? ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಅಯ್ಯ, ಅದು ಬಿಟ್ಬಿಡಿ. ಒಬ್ರಿಗೆ ಕೊಡ್ತಾರೆ, 12 ಜನಕ್ಕಿಲ್ಲ. ಅವ್ರಿಗೆ ಬೇಕಾದವ್ರು ಒಳಗೆ ಇರ್ತಾರೋ ಅವ್ರಿಗೆ ಮಾತ್ರ ಸೇರುತ್ತೆ. ನಿಮ್ಮಂತ ಸೇರಲ್ಲ. ಬರೀ ಡೊವ್ವು. ಈಗ GST ನಮ್ಮ ತಗೊಳಕ್ಕೆ ತಿಸ್ಕೊಂಬಂದು ಮಾಡೋದು ಬೇಡ ಅಂತಾರೆ. ಈ GST ಕೊಡೋದು ಇವೆಲ್ಲ ಆಗವ? ಸಿದ್ದರಾಮಯ್ಯ ಕೊಡ್ತಿದ್ನೈತೆ ಎಲ್ಲ ಆ ಕಡೆ ಸೆಂಟ್ರಲ್ನಲ್ಲಿ ಕೊಟ್ಟಿರೋದು. ನಮ್ಮ ಸ್ಟೇಟಾಗ ಒಂದು ಎಲ್ಲ ಸ್ಟೇಟ್ನಾಗೂ ಬರುತ್ತೆ, ಎಲ್ಲ ಬರುತ್ತೆ. ಇವು ತಾಕತ್ತು ತಂದಿದ್ದ ಗುಳುಮ್ ಅಂತಾನೆ, ಬರೀ ಪುಕ್ಷಟೆ. ಅದು ಪುಕ್ಷಟೆ, ಇದು ಪುಕ್ಷಟೆ ಕೊಟ್ಟು ಇವೆಲ್ಲ ಮಾಡೋಕ್ಕಾಗತ್ತೆ? ಒಂದು ನೀರಾವರಿ ಮಾಡ್ಯಾವನ, ಒಂದು ಅಗ್ರಿಕಲ್ಚರ್ ಮಾಡೋಣ. ಬಡವರು ಇಲ್ಲ ಅಂತ ಹೇಳೋದು ಅವರೇ. ಅವರಿಗೆ ದುಡ್ಡು ಕೊಡೋದು, ಎಣ್ಣೆ ಕೊಡೋದು ಮನಿಕಂತಾರೆ. ಕೊಡೋ ಎಷ್ಟು ದುಡ್ಡಾರ? ಪುಕ್ಷಟೆ ಹಾಕಿ ಪುಕ್ಷಟೆ ಕೊಟ್ಟು ಬದುಕು ಮಾಡೋಕ್ಕೆ ಬರ್ತಾರೆ. ಅದಕ್ಕೆ ಮತ್ತೆ ಬೆಳೆ ರೇಟ್ ಜಾಸ್ತಿ ಆಗಿರೋದು, ಎಲ್ಲ ರೇಟ್ ಜಾಸ್ತಿ ಆಗಿರೋದು. ಮಾಡೋದಿಲ್ಲ. ಒಬ್ಬ ಇಂಜಿನಿಯರ್ ಸಂಬಳ ಕೊಟ್ಟು ಕೆಲಸಕ್ಕೆ ಬರೋಲ್ಲ. ಇಲ್ಲಿ ಬೆಳಗ್ಗೆ ಎದ್ಕೊಂಡು ನಮ್ಮ ಮಕ್ಕಳು ಹೋಗ್ತವೆ 8 ಗಂಟೆಗೆ, ರೀ ಸಂಬಳ ಹೋಗುತ್ತೆ ಅಂತ. ಅವರು 10 ಗಂಟೆಗೆ ಬರ್ತಾರೆ ಅಳ್ಳಾಡಿಸ್ಕೊಂಡು. ಕಾಫಿ ಕೊಡಬೇಕು, ತಿಂಡಿ ಕೊಡಬೇಕು, ಊಟ ಕೊಡಬೇಕು, ಸಾಯಂಕಾಲ 800 ರೂಪಾಯಿ ಕೊಡ್ಬೇಕು. ಎಲ್ಲೋದು ದುಡ್ಡು? ನಾವೇನು ಕೈಯಿಂದ ಹಾಕೋಣ? ಬಡವರು ಏನೂ ಇಲ್ಲ, ಸುಮ್ಮನೆ ನಾವು ಹೇಳ್ತೀವಿ ಅಷ್ಟೇ. ಬಡವರು ಅವರೆಲ್ಲ ಬರೀ ಹೊಡ್ಕೊಂಡು ತಿನ್ನೋದೆ. ಇವ್ರು ಅವ್ರ ಹೆಸರು ಹೇಳ್ಕೊಂಡು. ಇದು ರೈತರಿಗೆ ಕೊಡ್ಲಪ್ಪ ಅವರು ತಾಕತ್ತಾಗೆ. ಒಂದು ಸಬ್ಸಿಡಿ ಕೊಟ್ಟವನೇ ಕೇಳೆ, ರೇಟ್ ಕೊಟ್ಟವನೇ ಕೇಳೆ. ಕೂಲಿ ಮಾತ್ರ ಜಾಸ್ತಿ ಪುಕ್ಷಟಿ ಬೆಳ್ಕೊಡ್ತಾರ ರೈತ? ನೀರಿಲ್ಲ, ಕರೆಂಟ್ ಇಲ್ಲ, ಏನೇನೋ ಹೇಳ್ತಾರೆ. ಇವನು ಯಾಕೆ ಬೇಕಾಯ್ತು ಇವನಿಗೆ ಸಿದ್ದರಾಮಯ್ಯ ಇವೆಲ್ಲವಾ? ಅವ್ರು ಏನೂ ಮಾಡಿಲ್ಲ ಅಂದು ನಮ್ಮ ಸಹೋದ್ಯೋಗಿಗಳು. ಅದು ಬಿಟ್ಬಿಡಿ. ಅದು ಇದು GST ವರ್ಗದ ಸಂಬಂಧ ಏನೈತೆ? ತತ್ತಾನೆ ತಾಕತ್ತರ ಖರ್ಚು ಮಾಡ್ಕೊಂತಾರೆ. GST ಕೊಡೋದ್ರಲ್ಲಿ ಇದೆಲ್ಲ ಆತ ಅಲ್ಲ. ನಾವು ಹೇಳೋದು ಅವರು ದೊಡ್ಡವರು ಕಿಟ್ಟೋರು ಅಂತ ಅಲ್ಲ. ಇವ್ರಿಗೆ ಯಾಕೆ ಬೇಕಾಯ್ತು ಇದು ಸಿದ್ದರಾಮಯ್ಯಗೆ? ಒಂದು ರೋಡಿಗೆ ಟಾರ್ ಹಾಕ್ಸವನ ನೋಡೋಗಿ ಆಚೆಗೆ ಕಾರು ಬಿಡಿ, ಪೆಟ್ರೋಲ್ ಡೀಸೆಲ್ ಕಾರ್ ಇರ್ತಾನೆ ಕೊಟ್ಕೊತಾನೆ. ಇದು ಹೇಳಿ ಬೇರೆದು ರೋಡಕ್ಕೆ ತಿರ್ಗಾಡೋಕ್ಕಾಗಲ್ಲ ನಾವು. ಒಂದು ಆಸ್ಪತ್ರೆ, ಕನ್ನಡ ಸ್ಕೂಲ್ ನೋಡಿದ್ರೆ ಹೋಗಿ, ರೋಡ್ಗಳು ನೋಡಿದ್ರೆ ಹಳ್ಳಿ ಕಡೆಗೆ ಒಂದು ಡ್ಯಾಮ್ ಮಾಡಿಸಿನ. ಇರೋ ನೀರನ್ನ ತಮಿಳ್ನಾಡಿಗೆ ಬಟ್ಟಿ ಕುಡಿಯೋ ನೀರು ಕೊಳ್ಕೊಳಕ್ಕೆ ನೀರಿಲ್ಲಪ್ಪ. ಏನು ಮಾಡ್ತಾರೆ? ಮೀಟ್ರ್ ಮಾತ್ರ ಹಾಕ್ತಾರೆ. ಯಾಕೆ ಬೇಕು ಇವೆಲ್ಲ?
ಏನಿರ್ಬೇಕು ಅದು ನಡ್ಸ್ಕೊಂಡು ಹೋಗ್ಬೇಕು, ಅದು ಬಿಟ್ಬಿಟ್ಟು ಏನೇನೋ ಅವತಾರ ಆಡಕ್ಕೆ ಹೋಗಿ. ನಿಮಗೆ 5 ಗ್ಯಾರಂಟಿಗಳನ್ನು ನಡೆಸೋದಾಗಿದ್ದಲ್ಲಿ ಮಾತ್ರ ನಡೆಸಿ, ಇಲ್ಲಾಂದರೆ ಕಿತ್ತೋಗಿರಿ. ಯಾರಿಗೆ ಬೇಕು ನಿಮ್ಮ ಒಂದು 5 ಗ್ಯಾರಂಟಿಗಳ ಭಾಗ್ಯ? ಇಲ್ಲಿಂದ ಕಿತ್ಕೊಳ್ಳೋದು, ಇಲ್ಲಿಂದ ಕೊಡೋದು, ಅದು ಬಿಟ್ಟರೆ ಬೇರೆ ಏನು ಮಾಡಿದರೆ ಹೇಳಿ? ನಮಗೆ ಕಳೆದ BJP ಸರ್ಕಾರ ಇದ್ದಾಗಲೇ ಚೆನ್ನಾಗಿತ್ತು. ಇವಾಗ ತುಂಬಾ ಬೆಲೆ ಏರಿಕೆಯಾಗಿ ನಮಗೆ ಒಂದು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ 4 ರೂಪಾಯಿ ದರ ಏರಿದ ಒಂದು ಹೆಚ್ಚಳದಿಂದಾಗಿ ನಮಗೆ ತುಂಬ ಸಂಕಷ್ಟವಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.